ಇದು ನಿಮ್ಮ ಧ್ವನಿ. ಉದ್ದೇಶದೊಂದಿಗೆ ಗಿಡಗಳನ್ನು ನೆಡುವುದರ ಮೂಲಕ ಈ ಒಂದು ಕ್ಲಬ್ಗೆ ವಿದ್ಯುಕ್ತವಾದ ಒಂದು ಚಾಲನೆಯನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಸದಸ್ಯರುಗಳಿಗೆ ಜೈ. ವೇಣುಗೋಪಾಲ ಸ್ವಾಮೀಜಿಗೆ ಜೈ. ವೇಣುಗೋಪಾಲ ಸ್ವಾಮೀಜಿಗೆ ಜೈ. ಅಲೈನ್ಸ್ ಸಂಸ್ಥೆಗೆ ಜೈ. ಅಲೈನ್ಸ್ ಸಂಸ್ಥೆಗೆ ಜೈ. ಹಲವಾರು ಸೇವೆಗಳನ್ನು ಪ್ರತಿ ತಿಂಗಳು ನಿಜವಾಗ್ಲೂ ಸಹಿತ ಎಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಸ್ವಚ್ಛ ಭಾರತ ಯೋಜನೆ ನಾರಾಯಣ ಐತಿ ಸಮರ್ಪಯಾಮಿ ಅಂತ ಹೇಳಿದ್ರೆ ನಾವು ಮಾಡುವಂತಹ ಎಲ್ಲ ಕೆಲಸಗಳನ್ನು ಸಹ ಕಾಯ ವಾಚ ಮನಸ್ಸ ಮಾಡಿ ಆ ಪ್ರತಿಫಲಗಳೇನಿರುತ್ತೆ ಆ ಪ್ರತಿಫಲಗಳನ್ನ ಆ ಸಾಕ್ಷಾತ್ ನಾರಾಯಣನಿಗೆ ಸಮರ್ಪಣೆ ಮಾಡಿದ್ರೆ ಮಾಡುವಂತಹ ಕೆಲಸದಲ್ಲಿ ನಾವು ಕರೆಕ್ಟಾಗಿ ಮಾಡಿದ್ರೆ 100% ವಿ ವಿಲ್ ಗೆಟ್ ಅ ಪಾಸಿಟಿವ್ ರಿಸಲ್ಟ್ಸ್. ಎಲ್ರಿಗೂ ನಾವು ನಮ್ಮ ತಾಯಿನಾಡಿಗೆ ಪ್ರಾರ್ಥಿಸುತ್ತೇವೆ ಮತ್ತು ಅದಕ್ಕೆ ನಮ್ಮ ಸಮರ್ಪಣೆ ಮತ್ತು ಸೇವಾ ಮನೋಭಾವವನ್ನು ವ್ಯಕ್ತಪಡಿಸುತ್ತೇವೆ. ಅದರ ಖ್ಯಾತಿ ಮತ್ತು ವೈಭವವನ್ನು ಹೆಚ್ಚಿಸುವ ಸಲುವಾಗಿ ನಾವು ಭಕ್ತಿ, ಸಮರ್ಪಣೆ ಮತ್ತು ಸೇವಾ ಮನೋಭಾವದಿಂದ ಸಕಾರಾತ್ಮಕ ಕಾರ್ಯಗಳನ್ನು ಮಾಡುತ್ತೇವೆ. ನಮ್ಮ ಮಾತೃಭೂಮಿಯಲ್ಲಿ ನಮ್ಮ ಅವಿರತ ಭಕ್ತಿ ಮತ್ತು ನಂಬಿಕೆಯನ್ನು ವ್ಯಕ್ತಪಡಿಸುತ್ತಾ ವಿಶ್ವಶಾಂತಿಯ ಸಲುವಾಗಿ ಸೇವೆ ಮತ್ತು ಸಹಭಾಗಿತ್ವದ ಸಾರ್ವತ್ರಿಕ ತತ್ವವನ್ನು ಸ್ಥಾಪಿಸಲು ನಾವು ಪ್ರತಿಜ್ಞೆ ಮಾಡುತ್ತೇವೆ. ಸೊ ಆ ಟೆಂಪಲ್ ವೈಬ್ಸ್ ಇದು ತುಂಬ ಚೆನ್ನಾಗಿದೆ. ಬಂದ ತಕ್ಷಣ ನನಗೆ ತುಂಬ ಒಳ್ಳೆ ವೈಬ್ ಸಿಕ್ಕಿಲ್ಲಿ. ಮತ್ತೆ ಬೇಡ್ಕೊಳ್ಳಿ ಅಂತ ಅವ್ರು ಹೇಳಿ ಕ್ರಾಂತಿ ಅಧ್ಯಕ್ಷರು ಕನ್ನಡದ. ಸೊ ಅವರು ಅಷ್ಟೇ ತುಂಬ ಹಂಬಲ್ ಪರ್ಸನ್. ಅವರು ಯಾವ ಥರ ಅಂತಂದರೆ ಕೆಲಸ ಅಂತ ಬಂದಮೇಲೆ ಎಷ್ಟೊತ್ತಾದರೂ ಆಗಲಿ ಮುಗಿಸೋರ್ಗೂ ಬಿಡಲ್ಲ. ನೂತನ ಸದಸ್ಯರುಗಳ ಪದಗ್ರಹಣ ಕಾರ್ಯಕ್ರಮ ಜೊತೆಗೆ ಹೊಸ ಸದಸ್ಯರುಗಳನ್ನ ಕ್ಲಬ್ಗೆ ಸೇರ್ಪಡೆ ಮಾಡ್ತಕ್ಕಂಥ ವಿಚಾರವಾಗಿ ನಾವೆಲ್ಲರಿಗೂ ಸೇರಿದ್ದೀವಿ. ನಾವು ಅನೇಕ ಬಾರಿ ವಿವಿಧ ಸಂದರ್ಭಗಳಲ್ಲಿ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಸೇವೆ ಮಾಡೇ ಇರ್ತೀವಿ. ಆದರೆ ಐಡೆಂಟಿಫಿಕೇಶನ್ ಅನ್ನೋದು ಸಿಕ್ಕಿರಲ್ಲ. ಈಗ ನಮ್ಮ ಹಿರಿಯವರು ಹೇಳ್ತಾ ಇದ್ರು, ಅಂತಾರಾಜ್ಯ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದಿಂದ ರಾಜಕಾರಣದಿಂದ ಎಲ್ಲನೂ ಕೂಡ ತಿಳಿಸಿದ್ರು, ಹಲವಾರು ಸಂದರ್ಭದಲ್ಲಿ ಸೇವೆ ಮಾಡಿದ್ವಿ ಅಂತ. ಹಾಗೆ ಎಲ್ಲರೂ ಸಹ ಒಂದೊಂದು ವಿವಿಧ ಕ್ಷೇತ್ರದಲ್ಲಿ ನಿಮಗೆ ಇಲ್ಲಿ ಬಂದ ತಕ್ಷಣನೇ ಒಂದು ಗಿಡ ನೆಡೋ ಕಾರ್ಯಕ್ರಮ ಆಯ್ತು, ಸ್ವಚ್ಛತಾ ಕಾರ್ಯಕ್ರಮ ಆಯ್ತು. ಸೊ ನಿಮಗೆ ಅನ್ಸಿರ್ಬೋದು ಏನು ಇದು ಆತರ. ಕೆಲವ್ರು ಗೊತ್ತಿದೆ, ಕೆಲವೊಂದು ಲಯನ್ಸ್ ಸಂಸ್ಥೆ ಆ ತರದೆಲ್ಲ ಇರ್ತೀರ. ಗೊತ್ತಿಲ್ಲದೆ ಇರೋರಿಗೆ ಏನೋ ಹೊಸದಾಗಿ ಮಾಡ್ತಿದಾರೆ ಅಂತ. ಬಟ್ ಇದು ಏನಂತಂದ್ರೆ ನಾವು ಎಲ್ಲ ಇಡೀ ನಮ್ಮ ಒಂದು ಪ್ರಪಂಚದಲ್ಲಿ ನಾವೆಲ್ಲಾನು ಚೇಂಜಸ್ ಮಾಡೋದಿಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಹತ್ರದಲ್ಲಿ ಇರೋವಂಥದನ್ನ ಒಂದು ಅನಾಥಾಶ್ರಮ ಇರ್ಬೋದು, ಒಂದು ವೃದ್ಧಾಶ್ರಮ ಇರ್ಬೋದು, ನಮಗೆ ಗೊತ್ತಿರೋ ಅಂತ ಕಡೆ ಹೋಗಿ ನಾವು ಒಂದು 100 ಜನಕ್ಕೆ ಆಗಿಲ್ಲ ಅಂದ್ರೂ ಕೂಡ 10 ಜನಕ್ಕೆ ನಾವು ಸಹಾಯ ನಮ್ಮ ಕಡೆಯಿಂದ ಮಾಡ್ಬೋದು. ಅದನ್ನ ನಾವು ಹೇಗೆ ಡೈರೆಕ್ಟ್ ಆಗಿ ಮಾಡೋದಿಕ್ಕಾಗಲ್ಲ. ಸೊ ಒಂದು ಸಂಸ್ಥೆ ಅಂತ ಇರುತ್ತೆ, ಆ ಸಂಸ್ಥೆ ಮುಖಾಂತರದಲ್ಲಿ ನಾವು ಹೋಗಿ ಒಂದು ಸೇವೆನ ಸಲ್ಲಿಸೋದನ್ನೇ ನಾವು ಸರ್ವಿಸ್ ಅಂತ ಹೇಳ್ತೀವಿ. ಅಂದ್ರೆ ಫಸ್ಟ್ ನಾವು ಮಾನವೀಯತೆಯನ್ನ ಕಲ್ತ್ಕೊಳ್ಳೋಣ. ಸೊ ಎಲ್ಲರೂ ಕೂಡ ಅನುಕೂಲವಾಗಿ ಇರಬೇಕು ಆ ಥರ ಇಲ್ಲ. ನಮ್ಮ ಕಣ್ಮುಂದೆ ಕಾಣಿಸಿದವ್ರಿಗೆ ಏನೋ ಒಂದು ಸಹಾಯ ಮಾಡಿದ್ರೆ ನಮ್ಮ ಮನಸ್ತೃಪ್ತಿ ಅನ್ನೋದೊಂದಿರುತ್ತೆ. ಹಾಗೆ ಒಂದಷ್ಟು ನಮ್ಮ ಪ್ರೋಟೋಕಾಲ್ಸ್ ಇವತ್ತು ಏನು ನಾವು ಈ ಮೀಟಿಂಗ್ ನ ಸ್ಟಾರ್ಟ್ ಮಾಡಿದ್ವಿ, ಒಂದು ವೆಲ್ಕಮ್ ಮಾಡೋದ್ರಿಂದ ಇರ್ಬೋದು. ಮತ್ತೆ ಇದನ್ನ ನೀವು ಸರ್ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಅರ್ಜೆಂಟ್ ಮಾಡಿದ್ರಲ್ವಾ, ಸೊ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರೆ, ಅದು ಒಂದು ಪ್ರೋಟೋಕಾಲ್ಸ್ ಅನ್ನೋದಿರುತ್ತೆ ನಮ್ಗೆ, ಸಿಸ್ಟಮ್. ಇದು ಇವ್ರು ಹೀಗೆ ಕೂರ್ಬೇಕು, ಹೀಗೆ ಇರ್ಬೇಕು ಅಂದ್ರೆ ಒಂದು ಸಿಸ್ಟಮ್ ಅಂತ ಇದ್ರೆ ಎಲ್ಲಾನು ಅಷ್ಟೇ ಅಲ್ವಾ. ಯಾವ್ದೋ ದುಡ್ಡು ಮಾಡುವಂತ ಕಾರ್ಯಕ್ರಮ ಅಂತೂ ಖಂಡಿತವಾಗ್ಲೂ ಅಲ್ಲ. ಫಸ್ಟ್ ಆಫ್ ಆಲ್ ನಾನು ಅದನ್ನ ಕ್ಲಿಯರ್ ಮಾಡ್ಬಿಡ್ತೀನಿ. ಅಲಯನ್ಸ್ ಅಂತಂದ್ರೆ ಒಂದು ಸೇವೆ ಮಾಡೋದಕ್ಕೆ ಒಂದು ಇದು ಸೇವೆ ಮಾಡೋದಕ್ಕೆ ಅಲಯನ್ಸೇ ಬೇಕಾ? ಯಾಕೆ ನಾವು ಹಂಗೆ ಮಾಡ್ಬೋದು. ಈಗ ನನ್ನ ಜಾಬಲ್ಲಿ ಒಂದು 500 ರೂಪಾಯಿ ಇದೆ, ಯಾರಿಗಾದ್ರೂ ಒಂದು 4 ಜನಕ್ಕೆ ಊಟ ಕೊಡಿಸ್ಬಿಟ್ಟು ನಾನು ಹೋಗ್ಬೋದು, ಅದೇ ಸೇವೆ.
ಅದಕ್ಕಿಂತ ಇನ್ನೇನಿಲ್ಲ. ಬಟ್ ಅಲಯನ್ಸ್ ಥ್ರೂ ಯಾಕೆ ಮಾಡ್ತೀವಿ ನಾವು ಅಂತಂದ್ರೆ, ಅಲಯನ್ಸು, ಲಯನ್ಸು, ರೋಟ್ರಿ ಇವೆಲ್ಲ, ರೋಟ್ರಿ ಲಯನ್ಸ್ ಅಲ್ಲೇ ಈಗಾಗಲೇ 107 ವರ್ಷ 108 ವರ್ಷಗಳಾಗಿದ್ದಾವೆ. ಅದೇ ತರ ರೋಟ್ರಿ ಲಯನ್ಸ್ ಅಲ್ಲಿ ಇದ್ದವರೇ ಎಲ್ಲಾ ಸೇರ್ಕೊಂಡು ನಮ್ಮ ದೇಶದ ದುಡ್ಡು ಈಗ ಒಬ್ಬರು ಮೆಂಬರ್ಗೆ $38 $42 ನಾವು ಪ್ರತಿ ವರ್ಷ ಕಟ್ಕೊಂಡು ಹೋಗ್ತಾ ಇರ್ತೀವಿ. ಅದೆಲ್ಲ ಹೋಗಿ ಚಿಕಾಗೋದಲ್ಲಿ, ಅಮೆರಿಕಾದಲ್ಲಿ ಸೇರುತ್ತೆ ಆ ದುಡ್ಡು, ಲಕ್ಷಾಂತರ ಕೋಟಿ. ಅಲ್ಯಾಕೆ ಕಟ್ಟಬೇಕು? ನಮ್ಮ ದೇಶದಲ್ಲೇ ಇರ್ಲಿ ನಮ್ಮ ದುಡ್ಡು ಅಂತೇಳಿ ಅದರಲ್ಲಿ ಇರ್ತಕ್ಕಂಥ ಒಂದು 4 ಜನ, ಮೊದಲನೇ ಪ್ರಮುಖವಾಗಿ ತಿರುಪತಿ ರಾಜು ಅಂತೇಳಿ ಒಬ್ರು ವಿಶಾಖಪಟ್ಟಣದವರು ಈ ಒಂದು ಸಂಸ್ಥೆನೂ ಹುಟ್ಟಾಕಿರ್ತಾರೆ 18 ವರ್ಷಗಳ ಹಿಂದೆ. ಬಹಳ ವಿಜೃಂಭಣೆಯಿಂದ ಬಹಳ ಫಾಸ್ಟ್ ಆಗಿ ಈ ಒಂದು ಸಂಸ್ಥೆ ಬೆಳೀತಾ ಇದೆ. ನಮ್ಮಲ್ಲಿ ಯಾಕೆ ಫೀಸ್ ಕಟ್ಟಬೇಕು, ಯಾಕೆ ನಾವು ಇದಕ್ಕೆ ಮೆಂಬರ್ ಆಗಬೇಕು, ಸರ್ವಿಸ್ ಮಾಡೋದು ಹಂಗೆ ಮಾಡ್ಬೋದಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಹಂಗೆ ಮಾಡ್ಬೋದು. ಇದರಲ್ಲಿ ಮೆಂಬರ್ ಆಗೋದು ಏನಕ್ಕೆ ಅಂತಂದ್ರೆ ಒಂದು ಶಿಸ್ತು ಆಗತ್ತೆ, ಒಂದು ಪ್ರಶಸ್ತಿಗಳು ಸಿಗುತ್ತೆ, ಆಮೇಲೆ ನಾವು ಒಂದು ಉತ್ಸಾಹ ಮತ್ತೆ ನೆಕ್ಸ್ಟ್ ಇನ್ನೊಬ್ರಿಗೆ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಗಳು ಇರಬೇಕಾಗುತ್ತೆ. ನಮ್ಮ ಅಲಯನ್ಸ್ ಸಂಸ್ಥೆಯಲ್ಲಿ ವರ್ಷಕ್ಕೆ ಒಬ್ಬ ಮೆಂಬರ್ಗೆ $1,000 ಫೀಸ್. ಆ $1,000 ಕೂಡ $500 ಇಂಟರ್ನ್ಯಾಷನಲ್ ಕಳಿಸ್ತೀವಿ, ಇನ್ನು $500 ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಇಟ್ಕೊಳ್ತೀವಿ. ಆ ಸರ್ಟಿಫಿಕೇಟ್ ಅವರು DC ಆಗಿರೋದಕ್ಕೋಸ್ಕರ, DC ಅಂತಂದ್ರೆ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಅಂತ ಹೇಳಿ, ಅವರು ಮೊನ್ನೆ ಕಾರ್ಯಕ್ರಮಕ್ಕೆ ಬರಕ್ ಆಗ್ಲಿಲ್ಲ. ಹಾಗಾಗಿ ಇವತ್ತು ನಾನು ಆ ಸರ್ಟಿಫಿಕೇಟ್ ಇಲ್ಲೇ ತಗೊಂಡು ಬಂದಿದ್ದೀನಿ, ಈಗ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ. ಎವ್ರಿವನ್ ಹ್ಯಾಸ್ ಟು ಅಚೀವ್, ಇಫ್ ಯು ಅಚೀವ್ ದ ಸಕ್ಸಸ್ ವಿಲ್ ಕಮ್ಸ್ ಟು ಯು ಅಂತ ಹೇಳ್ತಾರೆ. ಅಂದ್ರೆ ನಾವು ಸಾಧನೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಯಶಸ್ಸು ನಮ್ಮ ಹತ್ರಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅವ್ರು ಇಷ್ಟು ವರ್ಷ ಮಾಡಿರ್ತಕ್ಕಂಥ ಸಮಾಜ ಸೇವೆಗೆ ಸಂಘ ಒಂದು ಚಿಕ್ಕ ಗೌರವ ಅಂತ ಭಾವಿಸ್ತಾ ಇದ್ದೀನಿ. ಗಣಪತಿ ಅಂದ್ರೆ ಅವರಿಗೆ ತುಂಬ ಈ ಒಂದು ಕ್ಷೇತ್ರದ ಮಟ್ಟಿಗೆ ಇದೊಂದು ಐತಿಹಾಸಿಕ ಕ್ಷಣ ಅಂತ ಪರಿಗಣಿಸಬಹುದು. ಎಲ್ಲರಿಗೂ ನಮಸ್ಕಾರ. ಇವತ್ತು ಫಸ್ಟ್ ಟೈಮ್ ಅಲಿಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಮೀಟಿಂಗ್ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಸುಮಾರು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಲೈಫ್ ಟೈಮ್ ಮೆಂಬರ್ಶಿಪ್ ಅಂಡ್ ಮಾಮೂಲಿ ಮೆಂಬರ್ಶಿಪ್ ಕೂಡ ಇವತ್ತು ಇಲ್ಲಿ ಸೇರ್ಪಡಿದ್ದಾರೆ. ಇದು ಒಂದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ಇದು ಥ್ರೂಔಟ್ ಇಂಡಿಯಾ ಕೂಡ ಇದೆ. ಎಕ್ಸ್ಪ್ಯಾನ್ಷನ್ ಆಗ್ಬೇಕನ್ನೋ ಒಂದು ಇಂಟೆನ್ಷನ್ ಅಲ್ಲಿ, ಒಂದು ಸೇವೆ ಮಾಡಬೇಕನ್ನೋ ಒಂದು ದೃಢ ಸಂಕಲ್ಪದಿಂದ ನಾವು ಮುಂದಕ್ಕೆ ಬರ್ತಿದೀವಿ. ಸೊ ಹಾಗೆ ಇವತ್ತು ಬಂದಿರೋ ಪ್ರತಿಯೊಬ್ಬರಿಗೂ ಕೂಡ ಹೆಸರು ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಷ್ಟೇ, ಈ ಕಾರ್ಯಕ್ರಮದಲ್ಲಿ ಇದು ಮೊದಲನೇ ಕಾರ್ಯಕ್ರಮ. ಇಷ್ಟೇ ಅಲ್ಲದೆ ಇನ್ನ ಬರುವ ತಿಂಗಳಲ್ಲಿ ಸುಮಾರು ಕಾರ್ಯಕ್ರಮಗಳು ಈ ಅಲಿಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ವತಿಯಿಂದ ನಾವು ನಡೆಸೋದಿದೆ. ಅಷ್ಟೇ ಅಲ್ಲದೆ ಸೇವೆ ದೃಕ್ಪಥದಿಂದ ನಾವು ಮುಂದಕ್ಕೆ ಬರ್ತಿದ್ವಿ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಪೋರ್ಟ್ ಕೊಡಬೇಕಂತ ಸವಿನಯ ಪ್ರಾರ್ಥನೆ. ಇವತ್ತು ನಾವು ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ 279S ಡಿಸ್ಟ್ರಿಕ್ಟ್ ಇಂದ ನಾವು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕ್ಲಬ್ಸ್, ACB ಫ್ರೆಂಡ್ಸ್, ACB ಹೀಲ್ಸ್, ACB ಗುರುಸ್, ACB ನಂದಿ, ಇಷ್ಟು 5 ಕ್ಲಬ್ ಇಂದ ಇವತ್ತು ಇನ್ಸ್ಟಾಲೇಷನ್ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ. ಸೊ ಇವತ್ತಿನ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಹಾಗೆ ಇವತ್ತು ಕಾರ್ಯಕ್ರಮ ನೋಡಿದ ತಕ್ಷಣ ಹೊಸ ಮೆಂಬರ್ಸ್ ಗಳು ಕೂಡ ಸೇರ್ಪಡೆ ಕೂಡ ಆಗಿದ್ದಾರೆ. ಹಾಗೆ ಇವತ್ತು ಕೂಡ ನಮ್ಮ ಸಂಸ್ಥೆಗೆ ಹೊಸದಾಗಿ ಲೈಫ್ ಮೆಂಬರ್ಶಿಪ್ ಕೂಡ ಇಮ್ಮಿಡಿಯೇಟ್ ಅವರು ನಮ್ಮ ಸೇವೆ ಇಷ್ಟಪಟ್ಟು ಅವರು ಕೂಡ ತಗೊಂಡಿದ್ದಾರೆ ಅದನ್ನ. ಸೊ ಹಾಗಾಗಿ ನಮ್ಗೆ ಇವತ್ತಿನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬಂತು. ನಮ್ಮ ಅಸೋಸಿಯೇಷನ್ ಆಫ್ ಅಲಯನ್ಸ್ ಅಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ರುದ್ರೇಶ್ ಸರ್ ನಿಜವಾಗ್ಲೂ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ, ಒಳ್ಳೆ ವಿಷನ್ಸ್ ನ ಇಟ್ಕೊಂಡಿದ್ದಾರೆ. ಸೊ ಆ ವಿಷನ್ಸ್ ನ ನಾವು ಒಂದೊಂದೇ ಫಿಲ್ ಮಾಡ್ತಾ ಇದೀವಿ. ಸೊ ಅವರು ಮಾಡಿರೋ ಒಂದು ಸೇವೆಗೆ ಈಗ ಆಲ್ರೆಡಿ 2 ತಿಂಗಳಲ್ಲಿ ಆಲ್ಮೋಸ್ಟ್ 45 ಸೇವೆಗಳನ್ನ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಿ ಆಲ್ಮೋಸ್ಟ್ ಒಂದು 400 ಹತ್ರ ಮೆಂಬರ್ಶಿಪ್ ನ ಕೂಡ ಕಂಪ್ಲೀಟ್ ಮಾಡಿದೀವಿ. ಆದಷ್ಟು ಅವರ ಸೇವೆಗೆ ನಮ್ಮ ಇಂಟರ್ನ್ಯಾಷನಲ್ ಕೂಡ ಮೆಚ್ಚಿ ಅವರಿಗೆ ಅವಾರ್ಡ್ ಕೂಡ ನಮ್ಗೆ ಸಾಕಷ್ಟು ಬಂದಿದಾವೆ. 2 ತಿಂಗಳಲ್ಲಿ ಇಷ್ಟೊಂದು ಸೇವೆನ ಮಾಡಿ ಇಷ್ಟೊಂದು ಎಲ್ಲ ಅವಾರ್ಡ್ಗಳನ್ನ ತಗೊಳ್ಳೋದು ಅಷ್ಟಿಷ್ಟು ಒಂದು ಸಾಮಾನ್ಯವಾದ ಮಾತಲ್ಲ. ಸೊ ನಾವು ಅವರಿಗೆ ಅವರ ಒಂದು ಲೀಡರ್ಶಿಪ್ ನಮ್ಗೆ ತುಂಬಾ ಇಷ್ಟ ಆಯ್ತು. ಹಾಗಾಗಿ ನಮ್ಮ 279S ಡಿಸ್ಟ್ರಿಕ್ಟ್ ಅಲ್ಲಿ ನಾವಿದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ತುಂಬಾ ಹೆಮ್ಮೆ ಪಡ್ತೀವಿ. ಹಾಗೆ ಈ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ಚಿಕ್ಕಬಳ್ಳಾಪುರ ಟೀಮ್ ಅಲ್ಲಿ 5 ಕ್ಲಬ್ ನ ಮಾಡ್ಕೊಟ್ಟಿರುವಂತ ನಮ್ಮ ವೇಣುಗೋಪಾಲ್ ಸರ್ ಕೂಡ ನಿಜವಾಗ್ಲೂ ಒಂದು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿನ ಇಟ್ಕೊಂಡಿದ್ದಾರೆ. ಅಂತ ಒಂದು ವ್ಯಕ್ತಿ ನಮ್ಮ ಅಸೋಸಿಯೇಷನ್ ಆಫ್ ಅಲಯನ್ಸ್ ಗೆ ಬಂದಿದ್ದಾರೆ ಅಂತಂದ್ರೆ ನಾವು ಹೆಮ್ಮೆ ಪಡುವಂತ ವಿಷಯ.
ಅವರು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಲೀಡರ್ ಆಗಿ ಒಂದು ಗವರ್ನರ್ ಆಗಿ ಬರೋಂತ ವ್ಯಕ್ತಿತ್ವವನ್ನ ಹೊಂದ್ಕೊಂಡಿದ್ದಾರೆ. ಈಗ ಆಲ್ರೆಡಿ 5 ಕ್ಲಬ್ನ ಕೊಟ್ಟಿದ್ದಾರೆ. ಸೊ ಮೆಂಬರ್ಸ್ ಗಳೆಲ್ಲ ಇನ್ನೂ ಹೊಸದಾಗಿ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಅವರ ಒಂದು ಉತ್ಸಾಹ ಇದೇ ತರ ಇರ್ಲಿ, ಹಾಗೆ ಎಲ್ಲಾ ಮೆಂಬರ್ಸ್ ಗಳ ಸಪೋರ್ಟ್ ಕೂಡ ನಮ್ಗೆ ಇದೇ ತರ ಇರ್ಲಿ ಅಂತ ಹೇಳ್ತಾ, ಹಾಗೆ ನಮ್ಮೆಲ್ಲರ ಸಪೋರ್ಟ್ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ರುದ್ರೇಶ್ ಸರ್ ಅವ್ರಿಗೆ ನಮ್ಗೆ ಯಾವಾಗ್ಲೂ ನಾವು ಇದೇ ತರ ಸಪೋರ್ಟಿವ್ ಆಗಿರ್ತೀವಿ. ಹಾಗೆ ಅವರ ಲೀಡರ್ಶಿಪ್ ಕ್ವಾಲಿಟಿಯನ್ನ ನಾವು ಯಾವತ್ತೂ ಫಾಲೋ ಮಾಡ್ತಾ ನಾವು ಹೀಗೆ ಮುಂದುವರಿಸ್ತಾ ಈ ಅಸೋಸಿಯೇಷನ್ ಆಫ್ ಅಲೈನ್ಸ್ 279 ನ ಬೆಳೆಸ್ತಾ ಇದೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಲೈ ಶೋಭಾ ವಿಶು, 3ನೇ ಉಪರಾಜ್ಯಪಾಲರು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಲೈ KS ರುದ್ರೇಶ್ ಅಂತ, ಡಿಸ್ಟ್ರಿಕ್ಟ್ ಗವರ್ನರ್ ಡಿಸ್ಟ್ರಿಕ್ಟ್ 279S ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ. ಇವತ್ತು ನಾವು ಚಿಕ್ಕಬಳ್ಳಾಪುರ ಒಂದು ವೇಣುಗೋಪಾಲ್ ರವರ ಅಧ್ಯಕ್ಷತೆಯಲ್ಲಿ ಒಂದು ಉತ್ತಮವಾದಂಥ ಒಂದು ಸಭೆಯನ್ನು ನಡೆಸಿದ್ದೀವಿ. ಆ ಸಭೆಯಲ್ಲಿ ನಾವು ಇವತ್ತು ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೀವಿ. ಈಗ ಈ ವರ್ಷದ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಒಂದು ಹೊಸ ಜಿಲ್ಲೆ ಉದ್ಘಾಟನೆ ಆಗಿ ಅದರಲ್ಲಿ ಮಹತ್ತರವಾದ ಒಂದು ಕಾರ್ಯನ ನಮ್ಮ ವೇಣುಗೋಪಾಲ್ ರವರ ಕಡೆಯಿಂದ ಈ ಜಿಲ್ಲೆಗೆ ಸಿಕ್ಕಿದೆ. ಏನಪ್ಪಾ ಅಂತ ಅಂದ್ರೆ, ಚಿಕ್ಕಬಳ್ಳಾಪುರ ಭಾಗದಿಂದ ನಾವು 5 ಅಲೈನ್ಸ್ ಕ್ಲಬ್ಗಳನ್ನ ನಾವು ಪ್ರಾರಂಭ ಮಾಡಿದಾಗ 75 ಜನ ಸದಸ್ಯರುಗಳು ನಮ್ಮಲ್ಲಿ ಸೇರ್ಪಡೆಯಾಗಿದ್ದಾರೆ. ಸೊ ಆ 75 ಜನರ ಪೈಕಿ ನಾವು ಇವತ್ತು ಒಂದು ಸಭೆಯನ್ನು ಇಟ್ಕೊಂಡು ಈ ಸಭೆಯಲ್ಲಿ ಸಭೆ ಪ್ರಾರಂಭ ಆಗೋದಕ್ಕೆ ಮುಂಚೆ ಗಿಡ ನೆಡುವುದ್ರ ಮುಖಾಂತರ ಮತ್ತೆ ಸ್ವಚ್ಛ ಭಾರತ್ ಕಾರ್ಯಕ್ರಮ ಮಾಡೋ ಮುಖಾಂತರ ಇವತ್ತು ಈ ಸಭೆಯನ್ನು ನಡೆಸಿದೀವಿ. ಸಭೆಯಲ್ಲೂ ಕೂಡ ಬಹಳಷ್ಟು ಉತ್ತಮವಾದಂತ ಒಂದು ಸದಸ್ಯರುಗಳು ನಮಗೆ ಇವತ್ತು ಸಿಕ್ಕಿದ್ದಾರೆ. ಎಲ್ಲರೂ ಕೂಡ ಆಸಕ್ತಿಯಿಂದ ಸದಸ್ಯರಾಗಲು ಬಹಳ ಉತ್ಸುಕತೆಯಿಂದ ಬಂದಿದ್ದಾರೆ ಮುಂದಕ್ಕೆ. ನಮ್ಮ ಅಲೈನ್ಸ್ ಸಂಸ್ಥೆ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು 18 ವರ್ಷಗಳ ಕಾಲ ಇದು ನಡ್ಕೊಂಡು ಬಂದಿದೆ. 23 ದೇಶಗಳಲ್ಲಿದೆ. 55,000 ಮೇಲ್ಪಟ್ಟು ಸದಸ್ಯರುಗಳಿದ್ದಾರೆ. 3,000 ಮೇಲ್ಪಟ್ಟು ಕ್ಲಬ್ಗಳಿದ್ದಾವೆ. ಸೇವೆಯಲ್ಲಿ ಅಂತೂ ನಮ್ಮ ಅಲೈನ್ಸ್ ಎತ್ತಿದ ಕೈ. ಯಾವುದೇ ಒಂದು ಜಾಗದಲ್ಲಿ ನಮ್ಮ ಅಲೈನ್ಸ್ ಸೇವೆ ಬೇಕು ಅಂತಂದ್ರೆ ಆ ಜಾಗದಲ್ಲಿ ನಮ್ಮ ಅಲೈನ್ಸ್ ಸದಸ್ಯರು ಇರ್ತಾರೆ. ದೇಶದಲ್ಲಿ ಎಲ್ಲಾ ಕಡೆನೂ ಕೂಡ ನಮ್ಮ ಅಲೈನ್ಸ್ ಕ್ಲಬ್ಗಳು ಬಹಳ ಫಾಸ್ಟ್ ಆಗಿ ಬೆಳೀತಾ ಇದ್ದೇವೆ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಆಗುತ್ತೆ. ನಮ್ಮ ಸ್ವದೇಶಿ ಸಂಸ್ಥೆ ಇದು. ಎಸ್ಪೆಷಲಿ ಏನಂತ ಅಂದ್ರೆ ನಾವು ಖುಷಿ ಪಡ್ಬೇಕಾಗಿರೋದು ನಮ್ಮ ಸ್ವದೇಶಿ ಸಂಸ್ಥೆ. ನಮ್ಮ ಸ್ವದೇಶಿ ಸಂಸ್ಥೆಯಲ್ಲಿ ನಾವೆಲ್ಲ ಇದ್ದು ಇವತ್ತು ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದೆ ಅಂತ ಅಂದ್ರೆ ಬಹಳ ಖುಷಿ ಆಗುತ್ತೆ. ಅದಕ್ಕೆ ಕಾರಣನೇ ಎಲ್ಲ ಸದಸ್ಯರುಗಳು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಲೈನ್ಸ್ ಹೆಡ್ ಆಫೀಸ್ ಬಂದು ಡೆಲ್ಲಿಯಲ್ಲಿದೆ. ನಮ್ಮ ನಾಯಕರುಗಳೆಲ್ಲರೂ ಕೂಡ ನಮ್ಮ ದೇಶದವರು. ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇವತ್ತು ನಾವು 7 ಡಿಸ್ಟ್ರಿಕ್ಟ್ಗಳನ್ನ ಪ್ರಾರಂಭ ಮಾಡಿದ್ದೀವಿ. ಬೆಂಗಳೂರಲ್ಲಿದ್ದಾವೆ, ಮೈಸೂರಲ್ಲಿದ್ದಾವೆ, ಮಂಗಳೂರಲ್ಲಿದೆ, ಉಡುಪಿಯಲ್ಲಿದೆ, ಹುಬ್ಳಿಯಲ್ಲೂ ಕೂಡ ಇದ್ದಾವೆ. ಇನ್ನು ಹಲವಾರು ಜಿಲ್ಲೆಗಳು ನಮ್ಮ ಒಂದು ಕರ್ನಾಟಕದಲ್ಲಿ ಪ್ರಾರಂಭ ಆಗ್ತಾ ಇದ್ದಾವೆ ಈ ವರ್ಷ. ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ, ಪ್ರಮುಖವಾಗಿ ಬೆಂಗಳೂರು ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ಒಂದು ಹೊಸ ಜಿಲ್ಲೆ ಮಾಡ್ಬೇಕು ಅಂತ ಹೇಳಿ ನಾವು ಎಲ್ಲ ಅನ್ಕೊಂಡಿದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಇವತ್ತು ನಮ್ಗೆ ಕೈ ಜೋಡಿಸಿದ್ದಕ್ಕೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಲಾಂಗ್ ಲಿವ್ ಅಲೈನ್ಸ್.